ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಿಮ್ಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೊಗೊಂಬಂದೀನಿ ರೀ. ಏನಪ್ಪ ಅಂತಂದ್ರೆ ನಮ್ಮ ಮುಧೋಳ ತಾಲೂಕದಾಗ ಆಲ್ಮೋಸ್ಟ್ ಎಲ್ಲರೂ ಕಬ್ಬ ಬೆಳಿತಾರೋ ಅಂಥವ್ರು ಒಬ್ಬ ರೈತರು ಬಾಳೆ ಬೆಳೆದ ಸಕ್ಸಸ್ ಕಂಡಾರಿ. ಆ ಒಂದು ವಿಡಿಯೋ ನಿಮ್ಗೆ ಸಂಪೂರ್ಣ ಮಾಹಿತಿ ತೋರಿಸ್ತಾನೆ ಬರ್ರಿ. ನನ್ನ ಹೆಸರು ವೆಂಕಟೇಶ್ ಗೌಡಪ್ಪ ಗದಿಗಾಪ್ಗಳು ಅಂತ. ನಾನು ಜಿರಗಾಳ ಗ್ರಾಮಸ್ಥನಾಗಿದ್ದು ಹಾಲಿ ವಸ್ತಿ ಮುಧೋಳದಲ್ಲಿರ್ತೀನಿ. ಮತ್ತು ಇದು ನನ್ನ ಜುಂದೂರ್ಕೊಪ್ಪ ಸರ್ವೆ ನಂಬರ್ದಲ್ಲಿ ಬರ್ತಕ್ಕಂಥ ಜಮೀನು. ಇದು ನಂದು 7 ಎಕರೆ ಜಮೀನಿದೆ. ಟೋಟಲ್ ನಂದು 32 ಎಕರೆ ಜಮೀನು. ನಾನು ಪ್ರತಿ ವರ್ಷ ಕಬ್ಬು ಬೆಳೆದು ನೋಡ್ತಾ ಬಂದು ಈಗ ಪರ್ಯಾಯವಾಗಿ ಯಾವುದಾದ್ರು ಒಂದು ಬೆಳಿಬೇಕಂಥೇಳಿ ನಾನು ಇವತ್ತು ಪ್ರಯತ್ನ ಮಾಡ್ತಾಯಿದ್ನಿ. ಈಗ ಪ್ರಯತ್ನದೊಳಗೆ ಏನಾಯಿತು, ನನಗೆ ಜೈನು ಹೊರೈಟಿ ಅಗಿ ಸಿಗ್ಲಾರ್ದಕ್ಕೆ ಒಂದು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ದಾಗ ಪ್ಲ್ಯಾಂಟೇಷನ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಆದರೂ ಡಿಸೆಂಬರ್ 4ನೇ ತಾರೀಕು ನಾನು ಪ್ಲ್ಯಾಂಟೇಷನ್ ಮಾಡ್ಕೊಂಡು ಜೈನ್ ಕಂಪ್ನಿದು 7500 ಸಸಿ ತರಿಸಿದ್ದೆ. 7500 ಅಂದರೆ 5 ಎಕರೆ ನಂದು ಪ್ಲ್ಯಾಂಟೇಷನ್ ಆಗಿದೆ. ಇವತ್ತು ಡಿಸೆಂಬರ್ಗೆ 1 ವರ್ಷ ಆಯಿತು. ನಾನು ಇದನ್ನು ಟ್ರೀಟ್ಮೆಂಟು ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಕಲ್ಲಂಗಡಿ ಬೆಳ್ಕೊಂಡು ನೆಕ್ಸ್ಟ್ ಅದರಲ್ಲೇ ಒಂದು ಸಾಲ ಕಲ್ಲಂಗಡಿ, ಒಂದು ಸಾಲ ಬನಾನ ಹಚ್ಚಿದ್ದೆ. ನಾನು ಹಚ್ಕೊಂಡು ಅದು ಕಲ್ಲಂಗಡಿದು ಒಂದು ಸ್ವಲ್ಪ ರೇಟು ಇದಾಯ್ತು, ಒಂದು ಸ್ವಲ್ಪ ಅಂಥದ್ದೇನು ಇದು ಅನಿಸ್ಲಿಲ್ಲ. ಆದರೂ ಬನಾನ ಚೆನ್ನಾಗಿ ಬಂದಿದೆ, ಜೈನು ವೆರೈಟಿ. ಇದ್ರದ್ದು ಟ್ರೀಟ್ಮೆಂಟ್ ಬಂದು ಬೇಸಿಕ್ ಎಲ್ಲ ನಂದು ಪೋಲನ್ ಕಂಪ್ನಿ ರವಿ ಕರ್ಜ್ಗಿ ಅನ್ನೋರು ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಪೋಲನ್ ಕಂಪ್ನಿಯವರು ಪ್ರತಿಯೊಂದು ಅವ್ರದ್ದು ಫೀಡಿಂಗ್ ಹಿಡ್ಕೊಂಡು, ಕೋನ್ ಫೀಡಿಂಗ್ ಹಿಡ್ಕೊಂಡು ಅವ್ರು ಯಾವ ಥರ ನನಗೆ ಗೈಡ್ಲೈನ್ ಮಾಡ್ತಾಯಿದ್ರು ಅದೇ ಥರನ ನಾನು ಇವತ್ತಿನವರೆಗೆ ಬೆಳ್ಕೊಂಡು ಬಂದಿದ್ದೀನಿ. ಇವತ್ತು ಬಂದು ನೋಡಿದರೆ ನಾನು ಸುತ್ತಮುತ್ತ ಫಸ್ಟ್ ಟೈಮ್ ನಾನು ಬಾಳೆ ಬೆಳೆದದ್ದು. ಆದರೂ ಸುತ್ತಮುತ್ತ ರೈತರು ಅವರು ನಮ್ಮ ಬುದ್ನಿಯವ್ರು ಅವ್ರದ್ದು ಆ ಕಡೆ ಈ ಕಡೆ ನೋಡ್ಕೊಂಬಂದು ಅವ್ರದ್ದು ಒಂದು ಸ್ವಲ್ಪ ಗೈಡ್ಲೈನ್ ತೊಗೊಂಡು ಮುಂದೆ ಮಾರ್ಕೆಟ್ ಹೆಂಗೆ ಮಾಡ್ಬೇಕಂತ ಅವ್ರನ್ನೂ ನಾ ಕನ್ಸಲ್ಟ್ ಮಾಡಿದಾಗ ನೋವಾ ಕಂಪ್ನಿಯವ್ರು ಒಬ್ಬರು, ನಮ್ಮ ಹಿರೇಮಠನವರು ಒಬ್ಬರು ಇಲ್ಲಿ ನೋವಾ ಕಂಪ್ನಿಗೆ ಎಕ್ಸ್ಪೋರ್ಟ್ ಮಾಡೋರು ಅದಾರ್ರಿ. ಅವ್ರನ್ನೂ ನಿಮಗೂ ನಾ ಕನ್ಸಲ್ಟ್ ಮಾಡಿಕೊಡ್ತೀನಿ, ಅವ್ರನ್ನೂ ಕರ್ಕೊಂಬಂದು ನಿಮಗೆ ಬೆಟ್ ಮಾಡಿಸ್ತಾನಂತ ಅವರು ತಾವಾಗೆ ಬಂದು ಬೆಟ್ ಮಾಡ್ತಿದ್ರು. ನಾನು ಒಂದು ಸಲ ಅವ್ರ ತೋಟಕ್ಕೆ ಹೋಗಿನೂ ಭೇಟಿ ಹಾಕ್ಕೊಂಬಂದಿದ್ದೆ. ಅವ್ರದ್ದು ಹೇಳಿದ ಪ್ರಕಾರ ಇವತ್ತು ನಾನು ನೋವಾ ಕಂಪ್ನಿಯವರು ಎಕ್ಸ್ಪೋರ್ಟರ್ಸ್ ಬಂದು ಗಲ್ಫಿಗೆ ಕಳಿಸ್ತಾನಂತ ಹೇಳ್ತಾ ಇದ್ದಾರೆ. ಇವತ್ತು ಅವರು ಏನು ಅವ್ರ ರೇಟದ್ದು ಇದ್ರದ್ದು ನಿಮ್ಮದು ಏನೈತಿ ಯಥಾ ಪ್ರಕಾರ ಇವತ್ತು ಮಾರ್ಕೆಟ್ ಒಂದು ಪ್ರತಿ ದಿವಸ ವೇರಿಯೇಷನ್ ಆಗ್ತಾ ಇರ್ತದೆ. ಅವ್ರು ಹೇಳ್ತಾರೆ ನಮಗೆ ಬಂದು ಇವತ್ತು ಈ ರೇಟ್ ನಡೆದಿದೆ ರೀ, ನಿಮಗೆ ಕಟಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆ ನಮ್ಮ ಒಳ್ಳೆಯ ಸಪೋರ್ಟ್ ಇದೆ.
ರಾಜಶೇಖರ್ ಅಂಗಡಿ ಮುದೋಳ. ನಾನು ರೈತ. ಇಲ್ಲಿ ಅಂಕಣ್ಣ ಗದಿಗೆಪ್ಪ ತೋಟಕ್ಕೆ ಬಾಳೆ ನೋಡೋಕೆ ಬಂದಿದ್ದೀವಿ. ಅವ್ರು ಬಾಳೆ ಎಕ್ಸ್ಪೋರ್ಟ್ ಆಗತ್ತಿತ್ತು, ನೋಡಲಿಕ್ಕೆ ಬಂದಿದ್ನಿ. ಬಾಳೆ ಭಾಳ ಚೆನ್ನಾಗಿ ಬಂದಿದೆ, ಭಾಳ ಇದು ಅನ್ನಿಸ್ತು. ನಾವು ಮುಂದೆ ನೆಕ್ಸ್ಟ್ ಬಾಳೆ ಮಾಡ್ಬೇಕಂತೇಳಿ ವಿಚಾರ ಮಾಡತ್ತಿದ್ದೀವಿ. ನಮಸ್ತೆ, ನನ್ನ ಹೆಸರು ಸುರೇಶ್ ಅಂತೇಳಿ. ನಾವು ದಾವಣಗೆರೆಯಿಂದ ಬಂದಿದ್ದೀನಿ. ವೆಂಕಪ್ಪ ಗದಿಗೌಡ್ರದ್ದು ಬನಾನ ನೋಡಲೇಬೇಕು ಅಂತ ಡಿಸೈಡ್ ಮಾಡಿ ಬಂದ್ವಿ ನಾವು. ಯಾಕಂದ್ರೆ ನಮಗೆ ಸ್ನೇಹಿತರು ಹೇಳಿದರು, ಅಂಗಡಿ ಸರ್ ಇಷ್ಟೊತ್ತಕ ಹೇಳಿದ್ರಲ್ಲ ಅವರು, ತುಂಬ ಆಶ್ಚರ್ಯ ಆಗ್ತಾ ಇದೆ. ಆಮೇಲೆ ತುಂಬ ವೈಜ್ಞಾನಿಕವಾಗಿ ಬೆಳೆದಿದ್ದಾರೆ. ಸೊ ಇದನ್ನು ನಾವು, ನಮ್ಮದು ರೈತ ಕುಟುಂಬ ಇದೆ, ಸೊ ಆ ನಿಟ್ಟಲ್ಲಿ ನಾವು ಅಳವಡಿಸ್ಕೋಬೋದಾ ಅನ್ನೋದು ಯೋಚನೆ ಮಾಡ್ತಾಯಿದ್ದೀವಿ ನಾವು. ಬಸನಗೌಡ ಪೊಲೀಸ್ ಪೇಟೆಲ್ ಅಂಥೇಳಿ ಮಿರ್ಜಿ ಗ್ರಾಮದವರು. ವೆಂಕಣ್ಣ ಗದಿಗೆಪ್ಪ ನಮ್ಮ ಕ್ಲೋಸ್ ಫ್ರೆಂಡ್. ಇವತ್ತು ಅವ್ರದ್ದು ಎಕ್ಸ್ಪೋರ್ಟ್ ಮಾಡ್ತಾರಂತ ಬೇರೆದವ್ರು ಹೇಳಿದರು, ಅದನ್ನ ನೋಡ್ಲಿಕ್ಕೆ ಬಂದೀವಿ. ಭಾಳ ಚೆನ್ನಾಗಿ ಬೆಳೆದಾರ. ಆಮೇಲೆ ಪ್ಲ್ಯಾಂಟ್ ನ್ಯೂಟ್ರಿಷನ್ ಅದು ಭಾಳ ಚೆನ್ನಾಗಿ ಕೊಟ್ಟು ಭಾಳ ಕ್ವಾಲಿಟಿ ಇದೆ. ಕಂಪೇರ್ ಟು ನಾ ಬೇರೆ ಕಡೆ ಎಲ್ಲ ನೋಡಿದ್ದೀನಿ ನಮ್ಮ ತಾಲೂಕಲ್ಲಿ. ಇದು ಭಾಳ ಚೆನ್ನಾಗಿ ಅನಿಸ್ತಿ, ಎಕ್ಸ್ಪೋರ್ಟ್ ಆಗ್ತಾಯಿದೆ. ನಮಗೂ ಭಾಳ ಖುಷಿ ಐತಿ. ಇದನ್ನು ನೋಡಿ ನಾವು 4-6 ಜನಕ್ಕೆ ಮಾಡಿಸ್ಬೇಕಂತೇಳಿ ಆಸೆ ಬಂದೈತಿ. ಒಂದು ಟೀಮ್ ರೆಡಿ ಮಾಡ್ತಾಯಿದ್ವಿ ನಾವು. ರಮೇಶ್ ರಾಗ, ಬುದ್ನಿ ಪಿ ಎಮ್ದವರು. ನಾವು ಬಾಳೆ ಬೆಳೆಗಾರರು. ಈಗ ಇಲ್ಲಿ ಪರಿಚಯಸ್ಥರು ಗದಿಗಪ್ಪನವರು ಜಿರ್ಗಾಳದವರು ಬಾಳೆ ಬೆಳೆ ಬೆಳೆದಿದ್ದಾರೆ, ಚೆನ್ನಾಗಿದೆ ಅಂತ ನೋಡೋಕೆ ಬಂದಿದ್ದು. ಪದೇ ಪದೇ ಕಬ್ಬಿನ ನೆಲದಲ್ಲಿ ಕಬ್ಬು ಬೆಳೆಯೋದ್ರಿಂದ ಸರಿಯಾಗಿ ಇಳುವರಿ ಬರಲ್ಲ. ಅದರ ಕಾಲ್ಗಾಯಿ ಬೆಳೆಯಾಗಿ ಅಥವಾ ಪರ್ಯಾಯ ಬೆಳೆಯಾಗಿ ನಾವು ಬಾಳೆ ಬೆಳೆಯೋದ್ರಿಂದ ನಮಗೆ ಕಬ್ಬಿಗೆ ಪರ್ಯಾಯ ಇನ್ನೊಂದು ಆದಾಯ ಕಂಡ್ಕೊಂಡಂಗೆ ಆಗುತ್ತೆ. ಮತ್ತು ರೈತರು, ಜಾಸ್ತಿ ಜನ ರೈತರು ಬಾಳೆ ಬೆಳೆಯೋದ್ರಿಂದ ಕಂಪ್ನಿಗೆ ಕಂಟಿನ್ಯೂ ಮೆಟೀರಿಯಲ್ ಸಿಗೋದ್ರಿಂದ ಇಲ್ಲಿ ಒಂದು ಕಂಪ್ನಿ, ಎಕ್ಸ್ಪೋರ್ಟ್ ಕಂಪ್ನಿ ಉಳಿಯೋದಕ್ಕೆ ಅನುಕೂಲ ಆಗುತ್ತೆ. ಅದು ಅನುಕೂಲ ಆಗೋದ್ರಿಂದ ರೈತರಿಗೆ ಒಂದು ಯೋಗ್ಯ ರೇಟ್ ಸಿಗುತ್ತೆ ಮತ್ತು ಆದಾಯ, ಕಬ್ಬಿನ ಪರ್ಯಾಯ ಆದಾಯ ತಂದುಕೊಳ್ಳೋಕೆ ಇದು ಸೂಕ್ತ ಆಗುತ್ತೆ. ನಮಸ್ಕಾರ, ನಾನು ಹಿರೇಮಠ ಅಂತ. ಪ್ರಾಪರ್ ನಮ್ಮದು ಗೋಕಾಕ್ ತಾಲೂಕು ಬಂದು ಸುನದೋಳಿ, ಪ್ರಾಪರ್ ಸುನದೋಳಿ. ಇವಾಗ ನನ್ನ ಸ್ವಂತ ಪರಿಚಯ ಹೇಳಬೇಕಂದ್ರೆ ಸುಮಾರು 16-17 ವರ್ಷದಿಂದ ನಾನು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇದ್ದೀನಿ. ಫಸ್ಟು ರಾಂಡೆ ಅಂಥೇಳಿ ಮೈಕ್ರೋನ್ಯೂಟ್ರಿಯೆಂಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ 3 ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಾ, ಆನಂತರ ಇನ್ನೊಂದು ಕಂಪ್ನಿ, ಮೈಕ್ರೋನ್ಯೂಟ್ರಿಯೆಂಟ್ ಕಂಪ್ನಿ ಪೋಲನ್ ಅಗ್ರೋ ಮಿನರಲ್ಸಲ್ಲೂ ಕೆಲಸ ಮಾಡಿದ್ದೀವಿ. ಈ ಮೈಕ್ರೋನ್ಯೂಟ್ರಿಯೆಂಟ್ ಕೆಲಸ ಮಾಡ್ತಾ ಪ್ರತಿಯೊಂದು 3 ಡಿಸ್ಟಿಕದ ರೈತರ ಜೊತೆ ಸುಮಾರು 2-2.5 ಸಾವಿರ ರೈತರ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡಿಕೊಂಡು, ನನ್ನ ಉದ್ದೇಶ ಏನು, ಕಡಿಮೆ ಖರ್ಚಿನಲ್ಲಿ ಚೆನ್ನಾಗಿ ಇಳುವರಿ ಬರಬೇಕು. ಆಮೇಲೆ ಇವತ್ತಿನ ಪರಿಸ್ಥಿತಿ ಒಳಗೆ ಯಾವುದಕ್ಕೂ ಸರಿಯಾಗಿ ಬೆಲೆ ಇಲ್ಲ. ಪರ್ಯಾಯವಾಗಿ ಬಾಳೆ, ದ್ರಾಕ್ಷಿ, ದಾಳಿಂಬೆ ಈ ಥರ ನಾವು ಬೇರೆ ಬೆಳೆಗಳ ಮೇಲೆ ಫೋಕಸ್ ಮಾಡ್ತಾ ಇವತ್ತಿನ 2023ರಿಂದ ನಾನು ಟೋಟಲ್ ಆಗಿ ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮದು ನೋವಾ ಫಾಲ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂಥೇಳಿ ಕಂಪ್ನಿ ಐತಿ. ಆಮೇಲೆ ನೋವಾ ಅಂತ ಒಂದು 2-3 ಬ್ರ್ಯಾಂಡ್ ಇಟ್ಕೊಂಡು ನಾವು ಎಕ್ಸ್ಪೋರ್ಟ್ ಶುರು ಮಾಡ್ತಾಯಿದ್ದೀವಿ. ಈ ನಮ್ಮ ಎಕ್ಸ್ಪೋರ್ಟ್ ಕಂಪ್ನಿಯಲ್ಲಿ ಗ್ರೇಪ್ಸ್ ಇದೆ, ಪೊಮೊಗ್ರೆನೇಟ್ ಇದೆ, ಡ್ರಮ್ ಸ್ಟಿಕ್ ಇದೆ, ಬನಾನಾ ಇದೆ. ಈಗ ನಾನು ಪೂರ್ತಿ ಫೋಕಸ್ ಮಾಡಿದ್ದು ಬನಾನಾ ಎಕ್ಸ್ಪೋರ್ಟ್ ಸುಮಾರು 3 ತಿಂಗಳಿಂದ ಬನಾನಾ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆ ನಮಗೆ ತಿಳಿದ ಮಟ್ಟಿಗೆ ಅದರದ್ದು ಟ್ರೀಟ್ಮೆಂಟನ್ನು ನಾವು ಹೇಳ್ತಾ ಇದ್ದೀವಿ ರೈತರಿಗೆ. ಡಿಪೆಂಡ್ ಅಪಾನ್ ಕ್ಲೈಮೇಟ್ ಯಾವ ಥರ ಚೇಂಜ್ ಆಗ್ತದೆ, ನಾವು ಯಾವ್ಯಾವ ಟೈಮ್ದಾಗ ಯಾವುದ್ರ ಜೊತೆ ಕೊಡಬೇಕು, ಯಾವುದ್ರ ಜೊತೆ ಎಷ್ಟು ಕೊಡಬೇಕು, ಇದನ್ನೆಲ್ಲ ನಾವು ಒಂದು ಸುಮಾರು 2-2.5 ಸಾವಿರ ರೈತರ ಕಾಂಟ್ಯಾಕ್ಟ್ ಅದಾರ 3 ಡಿಸ್ಟಿಕಲ್ಲಿ.
ಇದೇ ಥರ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ಬಾಗಲಕೋಟೆ ಬಿಜಾಪುರ ಡಿಸ್ಟಿಕಲ್ಲಿ ದೇವಾಪುರ, ಕುಪ್ಪಕಡ್ಡಿ, ದೇವರಿಗೆನ್ನೂರು, ಬಿಳ್ಗಿ, ಕೋಲಾರ, ಆಮೇಲೆ ಮುಧೋಳ, PM ಬುದ್ನಿ, ಮರೆಗುದ್ದಿ, ಎಲ್ಲ ಸಿರೋಳ ಎಲ್ಲ ಏರಿಯಾದಲ್ಲಿ ನಾವು ಮಾಡ್ತಾಯಿದ್ದೀವಿ. ಆಲದಕಟ್ಟಿ, ಯರಗಟ್ಟಿ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಇದರಿಂದ ಯಾವುದೋ ಒಂದು ಬೆಳೆ ಅದ್ರದ್ದು ಪರ್ಚೇಸ್ ಮಾಡೋರು ಜಾಸ್ತಿ ಆದ್ರೆ ಅಂದರೆ ಆಟೋಮೆಟಿಕ್ ಅದ್ರ ವ್ಯಾಲ್ಯೂ ಹೆಚ್ಚಾಗ್ತದೆ. ನಾನು ರೈತರಲ್ಲಿ ಅದನ್ನು ವಿನಂತಿ ಮಾಡ್ಕೊಳ್ತೀನಿ, ಡಿಫ್ರೆಂಟಾಗಿ ಬೆಳೀರಿ, ಕ್ವಾಲಿಟಿ ಬೆಳೀರಿ. ಕ್ವಾಲಿಟಿ ಬೆಳೆದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ₹1, ₹2 ಜಾಸ್ತಿ ಸಿಗ್ತದೆ. ಅದಕ್ಕಾಗಿ ನಾವು ನಮ್ಮದೇ ಒಂದು ಟೀಮ್ ಐತಿ, ನಾವು ಸಪೋರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಒಳಗೂ ಸಪೋರ್ಟ್ ಮಾಡ್ತೀವಿ, ಎಕ್ಸ್ಪೋರ್ಟ್ ಒಳಗೂ ಸಪೋರ್ಟ್ ಮಾಡ್ತೀವಿ. ಸಾಧ್ಯ ಆದಷ್ಟು ರೈತರು, ಮ್ಯಾಕ್ಸಿಮಮ್ ರೈತರು ಅದರ ಕಡೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕಡೆ ಫೋಕಸ್ ಮಾಡ್ಕೊಂಡು ಬೆಳಿಬೇಕಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಎಲ್ಲ ರೈತರಿಗೆ ಇನ್ನೊಂದು ವಿಷಯ ತಿಳಿಸೋದಂದ್ರೆ, ಯಾವುದೇ ಒಂದು ಬೆಳೆ ಇರಲಿ, ಗ್ರೇಪ್ಸ್ ಇರಲಿ, ಡ್ರಮ್ಸ್ಟಿಕ್ ಇರಲಿ, ಯಾವುದೇ ಬೆಳೆ ಇರಲಿ, ಸ್ಟಾರ್ಟಿಂಗ್ ಟು ಪ್ಲಾಂಟೇಶನ್ ಟು ಹಾರ್ವೆಸ್ಟಿಂಗ್ವರೆಗೆ ಟ್ರೀಟ್ಮೆಂಟೂ ನಾವು ಕೊಡ್ತೀವಿ, ನಮ್ಮ ಟೀಮ್ ಅದ. ಆಮೇಲೆ ಮ್ಯಾಕ್ಸಿಮಮ್ ಈಗಾಗಲೇ ಡ್ರಮ್ಸ್ಟಿಕ್ಕು, ಬನಾನಾ, ಗ್ರೇಪ್ಸು ಎಲ್ಲ ಇದೆ, ಎಕ್ಸ್ಪೋರ್ಟ್ ಇದೆ. ಇನ್ನೂ ನಾವು ಬೇರೆ ಬೇರೆ ರೈತರು ಬೆಳೆಯುವಂಥ ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂತೇಳಿ ನಾವು ಪ್ಲ್ಯಾನ್ ಇದೆ. ಅದಕ್ಕಾಗಿ ನೀವು ಟ್ರೀಟ್ಮೆಂಟ್ಗಾಗಲಿ ಎಕ್ಸ್ಪೋರ್ಟ್ಗಾಗಲಿ ನೀವು ಕಾಂಟ್ಯಾಕ್ಟ್ ಮಾಡೋದಿತ್ತಂದ್ರೆ ನನ್ನ ನಂಬರ್ 9632630341 KR ಹಿರೇಮಠ ಅಂಥೇಳಿ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ನೀವು ನಮ್ಮ ಚಾನಲ್ ಯಾರು ಹೊಸ ನೋಡತ್ತೀರ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಮತ್ತು ಅಂಥ ಯಾವ ಒಳ್ಳೆ ಪ್ಲ್ಯಾಂಟ್ಗಳು ಇದ್ದವು ಅಂದರೆ ನನಗೆ ಕಮೆಂಟ್ ಮಾಡಿರಿ.